ಹಾಯ್ ಬಡೀಸ್, ಇದು ನಾಗರ್ನವ್ಲೆಗೆ ಹೋಗಿರುವಂತಹ ವಿಡಿಯೋ ಆಗಿರುತ್ತೆ. ನಾಗರ್ನವ್ಲೆಲಿ ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ, ಅಲ್ಲಿ ಒಂದು ಎಲ್ಲಾ ತರಹದ ಚರ್ಮ ಕಾಯಿಲೆ ಅಂದ್ರೆ ಚರ್ಮದ್ದು ಏನೇ ಆಗಿರ್ಬೋದು, ಆ ಒಂದು ಸಮಸ್ಯೆ ಯಾರ್ಯಾರಿಗಿರುತ್ತೋ ಅವರೆಲ್ಲರೂ ಬಂದು ಇಲ್ಲಿ ನಾಗರ್ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಇದನ್ನ ಮಿನಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಾನೂ ಕರೀತಾರೆ. ಇವಾಗ ಏನಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಪೂಜೆ ಮಾಡಿಸ್ತೀವಲ್ವಾ, ಆ ತರದ್ ಏನಾದ್ರು ಆಶ್ಲೇಷ ಪೂಜೆ ಅಥವಾ ಯಾವ್ದಾದ್ರು ಲಗ್ನ ಕಟ್ ಲಗ್ನ ಆಗದೆ ಇರುವಂತಹ ಪೂಜೆಗಳು ಯಾವ್ದಾದ್ರು ಇದ್ರೆ ಅಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಮಾಡಿಸುವಂತ ಪೂಜೆಗಳನ್ನೆಲ್ಲ ಕೂಡ ಇಲ್ಲಿ ಪೂಜೆ ಮಾಡ್ಕೊಡ್ತಾರೆ. ಇಲ್ಲಿನ ವಿಶೇಷ ಏನಂದ್ರೆ ನೋಡಿ, ಇಲ್ಲಿ ನೋಡ್ತಾ ಇದೀರಲ್ವಾ ನೀವು, ವಿಶೇಷವಾಗಿ ಯಾರು ಮಕ್ಕಳಾಗಿರಲ್ವೋ ಅಂತಹವರು ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿ ಅಥವಾ ಯಾವ್ದಾದ್ರು ನಾಗದೋಷ ಇದ್ರೂನು ಕೂಡ ಇಲ್ಲಿ ಬಂದು ನೀರ್ ಹಾಕಿಸ್ಕೊಂಡು ಪ್ರತಿಷ್ಠಾಪನೆ ಮಾಡಿಸ್ತಾರೆ ನಾಗರಕಲ್ಲನ್ನ. ಸ್ಪೆಷಲಿ ಹುಣ್ಣಿಮೆ ದಿನದ ದಿನ ಇಲ್ಲಿ ಒಂದು ಗಂಗಮ್ಮನ ಪೂಜೆ ಎಲ್ಲ ಮಾಡ್ಕೊಡ್ತಾರೆ. ನಾಗದೋಷ ಇರೋ ಅಂತಹವ್ರು ಮತ್ತೆ ಮಕ್ಕಳಾಗದೆ ಇರೋ ಅಂತಹವ್ರೆಲ್ಲ ಬಂದು ಇಲ್ಲಿ ಹರಕೆ ಕಟ್ಕೊಂಡ್ಬಿಟ್ಟು ನೋಡಿ ನೀರನ್ನ ಹಾಕಿಸ್ಕೊತಾರೆ. ಇಲ್ಲಿನ ವಿಶೇಷ ಇದೇ ಆಗಿರುತ್ತೆ. ಅದೇ ತರದ ಸ್ಕಿನ್ ಇನ್ಫೆಕ್ಷನ್ ಇದ್ರೂ ಕೂಡ ಇಲ್ಲಿ ಹುತ್ತದ ಮಣ್ಣು ಮತ್ತೆ ಗಂಧನ ಕೊಡ್ತಾರೆ. ಅದನ್ನ ಹಚ್ಕೊಂಡು ನಾವು ಸ್ವಲ್ಪ ದಿನ ಒಂದು ವೀಕ್ ಅಥವಾ ಒಂದು 15 ಡೇಸ್ ಆದ್ಮೇಲೆ ನಾವು ಅದನ್ನ ನೋಡ್ಬೋದು ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳಿ. ಮತ್ತೆ ಇಲ್ಲಿ ಬಂದಿರೋ ಭಕ್ತಾದಿಗಳನ್ನೆಲ್ಲ ನಾವು ಹಂಗೆ ಹಸಿಸ್ಕೊಂಡು ಕಳಿಸ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಊಟದ್ದು ಎಲ್ಲ ಭಕ್ತರಿಗೂ ಕೂಡ ಊಟದ ವ್ಯವಸ್ಥೆನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ಕಲ್ಯಾಣಿ ಇದೆ. ಆ ಕಲ್ಯಾಣಿನಲ್ಲಿ ನಾವು ನೀರ್ ತಗೊಂಡು ಸ್ವಲ್ಪ ತಲೆ ಮೇಲೆ ಹಾಕೊಳ್ಳೋದ್ರಿಂದ ನಾವು ಮಾಡಿರೋ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ನಮ್ಮ ಈಗಿನ ಟೆಕ್ನಾಲಜಿ ನಮ್ದು ಎಷ್ಟೇ ಮುಂದುವರೆದಿದ್ರು ಕೂಡ ನಾಗದೇವರು ಅನ್ನೋ ವಿಷಯ ಬಂದಾಗ ಯಾವ ಟೆಕ್ನಾಲಜಿನೂ ಕೂಡ ನಡೆಯೋದಿಲ್ಲ. ಈ ಒಂದು ಸತ್ಯ ಇಲ್ಲಿನ